ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಕಂತುಗಳಾದರೂ ಬಿಡುಗಡೆ ಆಗ್ತಾ ಇದೆ. ಸೊ ಅದರಲ್ಲಿ 26ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದ್ದು, 26ನೇ ಕಂತಿನ ಹಣ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದ್ದು, ಹಾಗಾದರೆ ಬನ್ನಿ ಸ್ನೇಹಿತರೆ, ಈ 25 ಹಾಗೂ 26ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ, ಇನ್ನು ಯಾವ ಜಿಲ್ಲೆಗಳಿಗೆ ಬರೋದಿದೆ, ಎಷ್ಟು ಲಕ್ಷ ಫಲಾನುಭವಿಗಳಿಗೆ ಬರ್ತಾ ಇದೆ. ಈಗ ಸದ್ಯಕ್ಕೆ 12 ಜಿಲ್ಲೆಗಳಿಗಾದ್ರೂ ಈ ದುಡ್ಡು ಜಮಾ ಆಗ್ತಾ ಇದ್ದು, ಈ 12 ಜಿಲ್ಲೆಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ, ಯಾಕಂದರೆ ಈ 12 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ಈ ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂತಹ ಒಂದು ವಿಷಯ ಇದೆ. ಸೊ ಹೀಗಾಗಿ ಆದಷ್ಟು ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ 25 ಸೆಪ್ಟೆಂಬರ್ ತಿಂಗಳ ಹಣ, 24ನೇ ಕಂತಿನ ಹಣ ಆಲ್ರೆಡಿ ಕ್ಲಿಯರ್ ಆಗಿದೆ. ಇನ್ನು 25 ಅಕ್ಟೋಬರ್ ತಿಂಗಳ ಹಣ ಜಮಾ ಆಗ್ತಾ ಇದೆ, ಪ್ರೊಸೆಸರ್ನಲ್ಲಿದೆ. ಈಗಾಗಲೇ ಯಾವುದೇ ರೀತಿ ತಾಂತ್ರಿಕ ದೋಷ ಅಂತೂ ಕಂಡು ಬಂದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ತಾಂತ್ರಿಕ ದೋಷ ಅಂತೂ ಕಂಡು ಬಂದಿದೆ, ಆದರೆ ಮತ್ತೆ ಕೆಲವೊಂದಿಷ್ಟು ದಿನಗಳ ಕಾಲ ಡಿಲೇ ಆಗುವಂತಹ ಸಾಧ್ಯತೆ ಇತ್ತು. ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ಸೊ ನಿಮ್ಮ ಅಕೌಂಟ್ಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಸೊ 25ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಹಣ ಬರ್ತಾ ಇದೆ. ಇದನ್ನು ಹೊರತುಪಡಿಸಿ 26 ನವೆಂಬರ್ ತಿಂಗಳ ಹಣ ಕೂಡ ಬರುತ್ತೆ. ಅತಿ ಶೀಘ್ರದಲ್ಲಿ ಇದು ಕೂಡ ಬರುತ್ತೆ, ಯಾಕಂದರೆ 7,500 ಕೋಟಿಯಷ್ಟು ಫಂಡ್ ಬೇರೆ ಹಣಕಾಸು ಇಲಾಖೆ ರಿಲೀಸ್ ಮಾಡಿದೆ ಅಲ್ವಾ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಸೊ ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. 26 ನವೆಂಬರ್ ತಿಂಗಳ ಹಣ ಬರ್ತಾ ಇದೆ, 27 ಡಿಸೆಂಬರ್ ತಿಂಗಳ ಹಣ ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದ್ದು, ಇದರ ಜೊತೆಗೆ ಜನವರಿ ತಿಂಗಳದ್ದು ಕೂಡ ದುಡ್ಡು ಕೊಡಬೇಕಲ್ವಾ ಸರ್ಕಾರ. ಹೀಗಾಗಿ ಈ 28ನೇ ಕಂತಿನ ಹಣ ಜನವರಿ ತಿಂಗಳ ಹಣ ಕೂಡ ಬರ್ತಾ ಇದೆ. ಸೊ 25, 26, 27, 28 ಈ 4 ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಸತತವಾಗಿ ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ 8,000 ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಎಷ್ಟು ಕೋಟಿಯಷ್ಟು ಫಂಡ್ ಬೇಕಾಗತ್ತೆ ಅಂದರೆ 10,000 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ. ಆದರೆ ಹಣಕಾಸು ಇಲಾಖೆ ಸದ್ಯಕ್ಕೆ ರಿಲೀಸ್ ಮಾಡಿರ್ತಕ್ಕಂತಹ ದುಡ್ಡು 7,500 ಕೋಟಿಯಷ್ಟು ದುಡ್ಡನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದೆ. ಸೊ ಇಷ್ಟಾದರೂ ಬಿಡುಗಡೆ ಮಾಡಿದೆ. ಸದ್ಯಕ್ಕೆ ಉಳಿದಂತಹ ಮತ್ತೆ 3 ಕಂತುಗಳನ್ನು ಬಿಡುಗಡೆ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಇದಷ್ಟೇ ಅಲ್ಲದೆ ಹೋದ ವರ್ಷದ ಜನವರಿ ತಿಂಗಳ ಆದ ಬಳಿಕ, ಅಂದರೆ 2025ರಲ್ಲಿ ಜನವರಿ ದುಡ್ಡನ್ನು ಹಾಕಿದ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಜಮಾ ಮಾಡಿತ್ತು. ಮಧ್ಯದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಸೊ ಹೀಗಾಗಿ ಆ 2 ಕಂತುಗಳನ್ನು ಕೂಡ ಅತಿ ಶೀಘ್ರದಲ್ಲಿ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಎಲ್ಲ ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಾಗುತ್ತೆ. 25 ಈಗಾಗಲೇ ಕ್ಲಿಯರ್ ಆಗ್ತಾ ಇದೆ. ಕೆಲವೊಂದಿಷ್ಟು ಅಂದರೆ ಈ ಒಂದು 25ರಿಂದ 22 ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಉಳಿದಿದ್ದಾರಂತೆ. ಅವರ ಅಕೌಂಟ್ಗಳಿಗೂ ಕೂಡ ನಾವು ಒಂದಾದ್ಮೇಲೆ ಒಂದು ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ. ಯಾವ ಕಂತುಗಳನ್ನು ಕೂಡ ಈಗ ಪೆಂಡಿಂಗ್ ಉಳಿಸೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಇದಕ್ಕೂ ಕೂಡ ಕಾರಣ ಇದೆ. ಬಿಜೆಪಿ ನಾಯಕರ ಪ್ರೆಷರ್ ಕೂಡ ಅವರ ಮೇಲಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಸಾಕಷ್ಟು ಪ್ರೆಷರನ್ನು ಹಾಕ್ತಾರೆ ಬಿಜೆಪಿ ನಾಯಕರು. ಯಾಕಂದರೆ ಈ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಬರೀ ನುಡಿದಂತೆ ನಡೀತಾ ಇದ್ದೀವಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದೆ ಹೊರತು ಯಾವ ಕಂತುಗಳನ್ನು ಅಥವಾ ಬೇರೆ ಬೇರೆ ಯೋಜನೆಗಳಲ್ಲಿ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ಲ. ಈಗ ಯುವ ನಿಧಿನೇ ತೆಗೆದುಕೊಳ್ಳಿ, ಯುವ ನಿಧಿ ಎಲ್ಲಿ ಹೋಗಿದೆ? ಸೊ ಅದು ಪತ್ತೇನೇ ಇಲ್ಲ ಅಂತ ಹೇಳ್ಬೋದು. ಯಾವ ವಿದ್ಯಾರ್ಥಿಗಳಿಗೂ ಕೂಡ ಆ ದುಡ್ಡು ಜಮಾ ಆಗ್ತಾ ಇಲ್ಲ. ಹೀಗಾಗಿ ಆ ಯೋಜನೆ ಪ್ರಾರಂಭವಾಗಿದೆ ಅನ್ನೋದೇ ನಾವು ನಂಬೋಕೆ ಸಾಧ್ಯವಾಗೋದಿಲ್ಲ. ಸೊ ಈ ಕಡೆ ಮಹಿಳೆಯರಾದರೆ ಪ್ರತಿಭಟನೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ವಿದ್ಯಾರ್ಥಿಗಳು, ಅದರಲ್ಲಿ ಡಿಗ್ರಿ ಫಸ್ಟ್ ಇಯರ್ ಓದ್ತಕ್ಕಂಥವರಿಗೆ ಈ ದುಡ್ಡು ಕೊಡ್ತಕ್ಕಂಥದ್ದು. ಅವರೇನಾದರೂ ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ಮಾತ್ರ ಸರ್ಕಾರ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸಾಧ್ಯ ಅಲ್ವಾ. ಸೊ 3,000 ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಅಷ್ಟು ಸರ್ಕಾರ ಕೊಡುತ್ತಾ? ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ಆರ್ಥಿಕ ಹೊರೆ ಬಿದ್ದಿದೆ. ಅದರಲ್ಲಿ ಹಣಕಾಸು ಇಲಾಖೆ ದುಡ್ಡು ಇರದೇ ಇರುವಂತಹ ಕಾರಣಕ್ಕಾಗಿ ಈ ರೀತಿ ಡಿಲೇ ಮಾಡಿ ದುಡ್ಡು ಜಮಾ ಮಾಡ್ತಾ ಇದೆ. ಅದರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹಣಕಾಸು ಇಲಾಖೆಯ ಮೇಲೇನೆ ಆರೋಪವನ್ನು ಹೊರಿಸ್ತಾರೆ. ಯಾಕಂದರೆ ಪ್ರತಿ ತಿಂಗಳು ಕೂಡ ನಾನು ನೋಟಿಸನ್ನು ಕಳಿಸಿರ್ತೀನಿ, ಆದರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕಳಿಸ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರಿಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ತಮ್ಮ ಮೇಲೆ ಹಾಕೊಳ್ಳೋದಿಲ್ಲ. ಯಾಕಂದರೆ
ಅವರು ನೋಟಿಸ್ ಅಂತೂ ಕಳಿಸ್ತಾ ಇರ್ತಾರೆ. ಹಣಕಾಸು ಇಲಾಖೆಯಿಂದ ದುಡ್ಡು ಬಂದರೆ ಮಾತ್ರ ಇವರು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಸೊ ಸಿ ಎಂ ಅವರು ಕೂಡ ಇದಕ್ಕೆ ಆದೇಶ ಕೊಡಬೇಕು. ಇನ್ನು ಸಿ ಎಂ ಅವರು ಹೊರತುಪಡಿಸಿದ್ರೆ ಹಣಕಾಸು ಇಲಾಖೆಯ ಇದಕ್ಕೆ ಕಾರಣವಾಗ್ತಾರೆ ಅಷ್ಟೇ. ಸೊ ಸದ್ಯಕ್ಕೆ ಇದೆಲ್ಲ ಪ್ರೆಷರ್ ಮೇರೆಗೆ ಹಣಕಾಸು ಇಲಾಖೆ 7,500 ಕೋಟಿ ಬಿಡುಗಡೆ ಮಾಡಿದ್ದು, ಅದರಲ್ಲಿ 24ನೇ ಕಂತಿನ ಹಣ ಕ್ಲಿಯರ್ ಆಗಿದೆ, 25 ಕಂತು ಬರ್ತಾ ಇದೆ. ಜೊತೆಗೆ 26 ನವೆಂಬರ್ ತಿಂಗಳ ಹಣ ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮೆ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದ್ದು, ಅದರಲ್ಲಿ 25ನೇ ಕಂತಿನ ಹಣ ಅಂತೂ ಸದ್ಯಕ್ಕೆ ಸ್ನೇಹಿತರೆ ಬೀದರ, ಯಾದಗಿರಿ, ಕೊಪ್ಪಳ, ಬೆಳಗಾವಿ, ಅದೇ ರೀತಿಯಾಗಿ ವಿಜಯನಗರ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಕೂಡ ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಅವರ ಅಕೌಂಟ್ಗಳಿಗೂ ಕೂಡ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ಇದರ ಜೊತೆಗೇನೆ ಸೊ ಇನ್ನು ಚಿಕ್ಕಮಗಳೂರು, ಮಂಗಳೂರು, ಅದೇ ರೀತಿಯಾಗಿ ಹಾವೇರಿ, ಹಾಸನ, ಅದೇ ರೀತಿಯಾಗಿ ಕೊಡಗು, ಚಿತ್ರದುರ್ಗ, ಮಂಡ್ಯ ಜಿಲ್ಲೆಗಳಿಗೂ ಕೂಡ ದುಡ್ಡು ಬರಲಿದೆ ಎನ್ನುವಂತಹ ಮಾಹಿತಿ ಇಲ್ಲಿ ಸಿಕ್ಕಿದೆ. ಸೊ ಯಾರು ಗೃಹಲಕ್ಷ್ಮಿಯರು ಈ ಒಂದು ದುಡ್ಡು ನಿಮ್ಮ ಅಕೌಂಟ್ಗಳಿಗೆ ಬಂದಿಲ್ಲ ಅಂತ ಕಾಯ್ತಾ ಇರ್ತೀರಿ, ಸೊ ನಿಮ್ಮ ಅಕೌಂಟನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸಾಕಷ್ಟು ಜನರದು EMI ಇಲ್ಲಿ ಇರುತ್ತೆ. ಅದರಲ್ಲಿ ಅಂದರೆ EMI ಅಂದರೆ ಗೊತ್ತಾಯ್ತಲ್ವ, ಈಗ ತಿಂಗಳಲ್ಲಿ ಏನಾದರೂ ನೀವು ಖರೀದಿ ಮಾಡಿರ್ತೀರಿ, ನಿಮ್ಮ ಮೊಬೈಲು ಇರ್ತದೆ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು, ಅಥವಾ ನೀವು PC ಖರೀದಿ ಮಾಡಿರ್ತೀರಿ, ಅಥವಾ ಟ್ರೆಜರಿಗಳನ್ನು, ಅಥವಾ ಬೈಕ್ ಕಾರ್ಗಳನ್ನು, ಈ ರೀತಿ ಏನಾದರೂ ಲೋನ್ ಮಾಡಿಸಿರ್ತೀರಿ. ಅದನ್ನು EMI ಮುಖಾಂತರ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬ್ತಾ ಹೋಗ್ತಾ ಇರ್ತೀರಿ. ಸೊ ಆ ಕಂತನ್ನು ನೀವು ಸರಿಯಾದ ಟೈಮ್ಗೆ ತುಂಬಲಿಲ್ಲ ಅಂದರೆ ತದನಂತರ ತುಂಬಿದ್ರೂ ಸಹಿತ ಬಡ್ಡಿ ಹಾಗೆ ಉಳಿದಿರುತ್ತೆ. ಹೀಗಾಗಿ ಗೃಹಲಕ್ಷ್ಮಿ ದುಡ್ಡು ಅಥವಾ ಇನ್ನಿತರ ನಿಮ್ಮ ಅಕೌಂಟ್ಗಳಿಗೆ ಬಂದಿರತಕ್ಕಂತಹ ದುಡ್ಡನ್ನು ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಅದನ್ನು ಕಟ್ ಮಾಡ್ಕೊಂಡಿರ್ತಾರೆ. ಆವಾಗ ನಿಮಗೆ ಗೊತ್ತಾಗೋದಿಲ್ಲ ಇದು ಗೃಹಲಕ್ಷ್ಮಿ ದುಡ್ಡು ಬಂದಿದೆ ಅಥವಾ ಇಲ್ವಾ ಅಂತ. ಸೊ ಹೀಗಾಗಿ ಒಂದು ಸಾರಿ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಳಿ, ಎಷ್ಟು ದುಡ್ಡು ಬಂದಿದೆ ಅಂತ ಗೊತ್ತಾಗುತ್ತೆ. ಅಥವಾ DBT ಆ್ಯಪ್ನಲ್ಲಿ ನಿಮ್ಮ ಮುಖ್ಯಸ್ಥೆಯ ಆಧಾರ್ ಕಾರ್ಡನ್ನು ಹಾಕಿ OTP ರೇಷನ್ ಕಾರ್ಡನ್ನು ನಂಬರನ್ನು ಹಾಕಿದರೆ ನಿಮಗೆ ಎಷ್ಟು ಕಂತುಗಳು ಬಂದಿದ್ದಾವೆ ಅನ್ನುವಂಥದ್ದು ಕೂಡ ಅಲ್ಲಿ ಮಾಹಿತಿ ಲಭ್ಯವಾಗುತ್ತೆ. ಸೊ ಈ ಒಂದು ಕೆಲಸ ಮಾಡಿದ್ರೂ ಸಹಿತ ನಿಮಗೆ ಮಾಹಿತಿ ಸಿಗುತ್ತೆ. ಅಥವಾ ಇನ್ನಿತರ ಮಾಹಿತಿಗಳು ಕೂಡ ನಿಮಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ಸ್ನೇಹಿತರೆ, ಇನ್ನು ಇದನ್ನು ಹೊರತುಪಡಿಸಿ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದ್ದಾವೆ. ಇಂತಹ ರೇಷನ್ಸ್ ಕಾರ್ಡ್ಗಳು ಅಂದರೆ ಅದರಲ್ಲಿ ಮುಖ್ಯವಾಗಿ ರೇಷನ್ನೇ ತೆಗೆದುಕೊಳ್ತಾ ಇಲ್ಲ ನೋಡಿ, ಅಂಥವರ ರೇಷನ್ಸ್ ಕಾರ್ಡ್ಗಳು ಕೂಡ ಈಗ ರದ್ದಾಗ್ತಾ ಇದ್ದಾವೆ. ಯಾಕಂದರೆ ನಿಮಗೋಸ್ಕರ ರೇಷನನ್ನು ಸರಬರಾಜು ಮಾಡಿ ನ್ಯಾಯಬೆಲೆ ಅಂಗಡಿಗೆ ಕೊಟ್ಟಿರ್ತಾರೆ, ಅಲ್ಲಿಂದ ನೀವು ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ನೀವು ಎಲ್ಲೋ ದೂರ ಹೋಗಿರ್ತೀರಿ ಅಥವಾ ಕೆಲಸದ ಮೇಲೆ ಹೋಗಿರ್ತೀರಿ, ಅಲ್ಲಿಂದ ಇಲ್ಲಿ ಬಂದು ತೆಗೆದುಕೊಳ್ಳೋದೇನಿದೆ ಅಷ್ಟು ಖರ್ಚಿನಲ್ಲಿ ನಾವು ಅಲ್ಲೇ ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ನೀವು ಖರೀದಿ ಮಾಡಿ ತಿಂತಿರ್ತೀರಿ. ಆದರೆ ರೇಷನನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಸರ್ಕಾರ ಏನು ಹೇಳುತ್ತೆ, ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀವಿ, ನಿಮ್ಮ ರೇಷನ್ ಕಾರ್ಡು ನಿಮಗೆ ಅಗತ್ಯವಿಲ್ಲ ಅಂದರೆ ಸೊ ನಿಮ್ಮ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಸೊ ಕಳೆದ 3 ತಿಂಗಳು ಅಥವಾ 4 ತಿಂಗಳಿನಿಂದ ಯಾರು ರೇಷನನ್ನು ತೆಗೆದುಕೊಂಡಿಲ್ಲ ಅಂಥವರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಮನೆಯ ಕುಟುಂಬಸ್ಥರು ಆ ಒಂದು ರೇಷನು ಅಥವಾ ರೇಷನ್ಗೆ ಸಂಬಂಧಪಟ್ಟಂತಹ ಗೃಹಲಕ್ಷ್ಮಿ ಯೋಜನೆ ಇನ್ನಿತರ ಯೋಜನೆಗಳ ಲಾಭವನ್ನು ಪಡಿತಾ ಇದ್ದಾರೆ. ಸೊ ಹೀಗಾಗಿ ಆ ಮುಖ್ಯಸ್ಥೆಯ ಜಾಗದಲ್ಲಿ ಮತ್ತೊಬ್ಬರನ್ನ ಸೇರ್ಪಡೆ ಮಾಡ್ಕೊಳ್ಳಿ, ಹೆಣ್ಣು ಮಕ್ಕಳನ್ನು, ಅಥವಾ ಆ ಮುಖ್ಯಸ್ಥೆಯ ಜಾಗದಲ್ಲಿ ಆ ಒಂದು ತೀರಿ ಹೋಗಿರ್ತಕ್ಕಂತಹ ಮುಖ್ಯಸ್ಥೆಯ ಹೆಸರಿನಲ್ಲಿ ಇನ್ನೂ ಕೂಡ ನೀವು ರೇಷನನ್ನು ಪಡಿತಾ ಇದ್ರೆ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಇದನ್ನು ಎಚ್ಚರಿಕೆಯಿಂದ ಕೆಲಸ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗತ್ತೆ. ಸೊ ಈ ಇನ್ಫಾರ್ಮೇಷನ್ ಸ್ನೇಹಿತರೆ ನಾನು ಕೊಡಲೇಬೇಕಾಗಿತ್ತು, ನಿಮಗೆ ತಿಳಿಸಿದ್ದೀನಿ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.